ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತಿನ ಒಂದು ರೈಡನ್ನು ನಾವು ದೇವರ ದರ್ಶನ ಪಡ್ಕೊಂಡು ಮುಂದುವರ್ಸೋಣ. ಓಂ ಮಹಾದೇವಾಯ ವಿದ್ಮಹೇ ರುದ್ರಮೂರ್ತಯೇ ಧೀಮಹಿ ತನ್ನಂ ಶಿವ ಪ್ರಚೋದಯಾತ್. ಓಂ ನಮಃ ಶಿವಾಯ ನಮಃ. ಸ್ನೇಹಿತರೆ, ದೇವರ ಒಂದು ಆಶೀರ್ವಾದ ಪಡೆದು ಈಗ ನಮ್ಮ ರೈಡನ್ನು ಮುಂದುವರ್ಸೋಣ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಐರಾ ಗ್ಲೋಬ್ ಟ್ರಾಟರ್ಗೆ ಸ್ವಾಗತ. ನಾವು ಕಲ್ಗಟ್ಟಿಗೆ ಯಲ್ಲಾಪುರ ರಸ್ತೆ ಮಧ್ಯದಲ್ಲಿದ್ದೀವಿ. ನೀವು ಫಾಗ್ ನೋಡ್ತಾ ಇರ್ಬೋದು. ಸಮಯ ಬಂದ್ಬಿಟ್ಟು 7 ಗಂಟೆ ಆದರೂ ಕೂಡ ಫಾಗ್ ಇದೆ. ಕ್ಯಾಮ್ರಾ ಫುಲ್ ಎಲ್ಲ ಫಾಗ್ ಆಗಿದೆ. ಬೆಳಗಿನ ಜಾವ ಬೇಗ ಟ್ರಾವೆಲ್ ಮಾಡೋಕ್ಕೆ ಹೊರಟ್ರೆ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಆ ಬೆಳಗಿನ ಜಾವ ಮಾಡುವಂಥ ಟ್ರಾವೆಲ್ ಮಜಾನೇ ಬೇರೆ. ಸ್ನೇಹಿತರು ಹೋದಾಗ ಗೊತ್ತಿರುತ್ತೆ ಏನು ಎಂಜಾಯ್ಮೆಂಟ್ ಇರುತ್ತೆ ಅಂತ. ಏನು ಮಜಾ ಬರ್ತೈತೆ ಗುರು. ಕರ್ವಿಂಗ್ ಹೊಡಿ ಮಗ ಹೊಡಿ. ರೈನ್ಬೋ ಹೆಂಗೆ ಕಾಣುತ್ತೆ ನೋಡ್ರಿ ಅದಕ್ಕೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಇವಾಗ ತಾನೇ ಸ್ವಲ್ಪ ಫಾಗ್ ಕಡಿಮೆ ಆಗಿ ಸೂರ್ಯದೇವ ಕಾಣಿಸ್ತಾ ಇದ್ದಾನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಾರದಂದು ನಮ್ಮೊಂದು ರೈಡನ್ನು ಸ್ಟಾರ್ಟ್ ಮಾಡಿದ್ವಿ. ಇವಾಗ ನಾವು ನಿಯರ್ ಯಲ್ಲಾಪುರದಲ್ಲಿದ್ವಿ. ಬರ್ತಾ ಎಷ್ಟೊಂದು ಫಾಗ್ ಇತ್ತು ಅಂದರೆ ವಿಡಿಯೋ ಮಾಡಲಿಕ್ಕೆ ಕ್ಯಾಮ್ರಾ ಎಲ್ಲ ಫುಲ್ ಫಾಗ್ ಆಗಿ ಕಾಣಿಸ್ತಾ ಇರಲಿಲ್ಲ. ಕೈಯೆಲ್ಲ ಫ್ರೀಸ್ ಆಗಿದೆ. ಗುರುವೇ ನಮಸ್ತ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭ ಮುಂಜಾನೆ.
ಹಿರಿಯರೇನು ಕಿರಿಯರೇನು ಹರ್ಷ ಪಡಲು. ಸ್ನೇಹಿತರೆ, ನಾವು ಸುಮಾರು 5 ಗಂಟೆಗೆಲ್ಲ ನಮ್ಮ ಗದಗನ್ನು ಬಿಟ್ಟಿದ್ದು. ಹುಬ್ಳಿಯಲ್ಲಿ ಸ್ವಲ್ಪ ಫ್ಯೂಲ್ಗೋಸ್ಕರ ಸ್ಟಾಪ್ ಮಾಡಿ ಮತ್ತು ನೆಕ್ಸ್ಟ್ ಹಂಗೆ ರೈಡ್ ಸ್ಟಾರ್ಟ್ ಮಾಡಿದ್ದು ಕಂಟಿನ್ಯೂಸ್ ಆಗಿ. ಮಧ್ಯ ಫಾಗ್ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಬರಬೇಕಾಗಿ ಬಂತು. ಆನಂತರ ಇವಾಗ ಸ್ವಲ್ಪ ಸೂರ್ಯೋದಯ ಕಂಡಾಗಿದ್ಮೇಲೆ ಸ್ವಲ್ಪ ನಿಂತ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ವಿ ರೈಡನ್ನು. ಇನ್ನು ಯಲ್ಲಾಪುರ ಬಗ್ಗೆ ಹೇಳಬೇಕು ಅಂತಂದರೆ, ಯಲ್ಲಾಪುರ ಟೂರಿಸ್ಟ್ ಅಟ್ರಾಕ್ಟಿವ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಜನ ಯಲ್ಲಾಪುರನ ಇಷ್ಟಪಡ್ತಾರೆ. ಆ ಲಿಸ್ಟಲ್ಲಿ ಕೂಡ ನಾವು ಕೂಡ ಇದ್ದೀವಿ. ಯಲ್ಲಾಪುರದಲ್ಲಿ ನೀವು ಕಂಪ್ಲೀಟಾಗಿ 2 ಡೇಸಲ್ಲಿ ಯಲ್ಲಾಪುರನ ನೀವು ನೋಡ್ಬೋದು. ಅಂದರೆ ಯಲ್ಲಾಪುರದಲ್ಲಿ ನಿಮಗೆ ಫಾಲ್ಸ್ ಇವೆ, ಟೆಂಪಲ್ಸ್ ಇವೆ, ಹಾಗೆ ವ್ಯೂ ಪಾಯಿಂಟ್ಸ್ ಕೂಡ ಇವೆ. ಟೆಂಪಲ್ಸ್ ಬಂದು ಹೇಳಬೇಕಂತಂದರೆ ನಿಮಗೆ ಕವಡೆ ಕೆರೆ ದುರ್ಗಾದೇವಿ ಟೆಂಪಲ್ ಇದೆ, ಗಂಟೆ ಗಣೇಶ ಟೆಂಪಲ್ ಇದೆ, ರಾಮಲಿಂಗೇಶ್ವರ ಟೆಂಪಲ್ ಇದೆ. ಈ ಟೆಂಪಲ್ಸ್ಗಳ ಮಾಹಿತಿನ ನಾನು ಯೂಟ್ಯೂಬ್ ಚಾನಲಲ್ಲಿ ಮೊದಲೇ ಹಾಕಿದ್ದೀನಿ. ಅದೇ ರೀತಿಯಾಗಿ ಸಾತೋಡಿ ಫಾಲ್ಸ್ ಇದೆ, ವಿಭೂತಿ ಫಾಲ್ಸ್ ಇದೆ, ಮಾಗೋಡ್ ಫಾಲ್ಸ್ ಇದೆ, ಕುಲಿ ಮಾಗೋಡ್ ಫಾಲ್ಸ್ ಕೂಡ ಇದೆ. ಜೈನ್ ಕಲ್ಗುಡ್ಡ ವ್ಯೂ ಪಾಯಿಂಟ್ ಕೂಡ ಇದೆ. ಈ ಎಲ್ಲ ವ್ಯೂ ಪಾಯಿಂಟ್ಸ್, ಫಾಲ್ಸ್, ಟೆಂಪಲ್ಸ್ ವಿಡಿಯೋಸನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸ್ನೇಹಿತರೆ, ನೀವು ಎಲ್ಲೇ ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ಅರ್ಲಿ ಮಾರ್ನಿಂಗ್ ಬೇಗನೆ ಬಿಟ್ಟರೆ ನಿಮ್ಮ ಡೆಸ್ಟಿನೇಷನ್ ರೀಚ್ ಆಗೋದು ಬೇಗನೆ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಇನ್ ಟೈಮಲ್ಲಿ ಎಲ್ಲ ಪ್ಲೇಸ್ಗಳನ್ನು ನೋಡಲಿಕ್ಕೆ ಸಾಧ್ಯನೂ ಆಗುತ್ತೆ. ಇನ್ನು ನಾವು ಈ ಥರ ಪ್ಲೇಸಲ್ಲಿ ಬಂದಾಗ ಸ್ವಲ್ಪ ನಮ್ಮ ಎನ್ವೈರ್ಮೆಂಟನ್ನು ಕ್ಲೀನಾಗಿ ಇಟ್ಕೊಳ್ಳೋದನ್ನು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ಎಲ್ಲಂದರಲ್ಲಿ ಏನಾದ್ರು ಬಿಸಾಡೋದನ್ನು ನಾವು ಕಡಿಮೆ ಮಾಡಬೇಕು. ಬೇರೆಯವ್ರು ಬಿಸಾಡ್ತಾ ಇದ್ದರೆ ಅದನ್ನು ತಡೆಯುವಂಥ ಪ್ರಯತ್ನ ಕೂಡ ಮಾಡಬೇಕು. ಆನಂತರ ಫಾಗ್ ಟೈಮಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ರೈಡನ್ನು ಮಾಡಬೇಕು. ಇಂಪಾರ್ಟೆಂಟ್ಲಿ 2 ವೀಲರ್ಸ್. ಸ್ನೇಹಿತರೆ, ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ನಮಸ್ಕಾರ.